ಗೈಸ್, ಎಷ್ಟೋ ದಿವ್ಸದ ಮ್ಯಾಗ ನಮ್ಮ ಸ್ಕೂಲ್ ಕಡೆ ಹೊಂಟೀನಿ. ಅದು ಹೇಳ್ಬೇಕಂದ್ರೆ ಸ್ಕೂಲ್ ಕಡೆ ಹೋಗೋದಂದ್ರೆ ಅದೇನು ಒಂಥರ ಏನೋ ಎಮೋಷನ್ ರೀ. ಅದು ಹೇಳ್ಬೇಕಂದ್ರೆ ನಮ್ದು 10th ಮಟ್ಟ ಕಲ್ತಿದ್ದೆ ಅದು ಅಲ್ಲಿ ಮೆಮೊರೀಸ್, ಅಲ್ಲಿ ಆಡಿ ಬೆಳೆದಿದ್ದದು ಹೇಳಕ್ಕೆ ಸಾಲದು. ಹೇಳ್ಬೇಕಂದ್ರೆ ಈಗ ಎಷ್ಟೋ ದಿವ್ಸದ ಮ್ಯಾಗೆ ಸ್ಕೂಲ್ ಕಡೆ ಹೊಂಟೀನಿ, ಹೋಗಿ ನೋಡ್ಕೊಂಬರಂಬರಿ. ಅದ ನೋಡ್ರಿ ನಮ್ಮ 10th ಕ್ಲಾಸ್ ಲಾಸ್ಟ್ ಸ್ಕೂಲ್ ಬಿಡೋ ಒಂದು ಅಲ್ಲೇ ಕುಂತಿದ್ವಿ ಲಾಸ್ಟಿಗೆ. ಅದು ಒಂದು ನೆನಪಿರ್ತೈತಿ. ಫಸ್ಟ್ ಟೈಮ್ ಹೇಳಿದ್ರೆ 10th ಮತ್ತು ಎಲ್ಲೆಲ್ಲಿ ಕುಂತಿರ್ತ ಹೋಗೋದಿಲ್ಲ. ಆದರೆ 10th ಎಲ್ಲ ಆ ಕ್ಲಾಸ್ ಯಾವ್ದಂತಂದು ಇನ್ನೂವರೆಗೂ ನೆನಪಿರ್ತೈತಿ. ಅದ ನೋಡ್ರಿ ಇಲ್ಲಿ ಎಂಟ್ರಿ ಇಲ್ಲೇ ಐತದ ಹೇಳ್ಬೇಕಂದ್ರೆ ಸೆಂಟ್ ಪಾಲ್ಸ್. ಗೈಸ್, ನಮ್ಮ ಸ್ಕೂಲ್ ಬಂತೆ. ಗೈಸ್, ಇದು ನೋಡ್ರಿ ನಮ್ಮ ಸ್ಕೂಲ್ ಆಡಿಟೋರಿಯಂ. ಏನಾರು ಫಂಕ್ಷನ್ ಗ್ಯಾದ್ರಿಂಗ್ ಅದು ಆಗೋದಿದ್ರೆ ಎಲ್ಲ ಇಲ್ಲೇ ಕುಂದಿರ್ತಿದ್ರೆ, ಇಲ್ಲೆಲ್ಲ ಹುಡುಗರು ಕುಂದಿರ್ತಿದ್ರೆ. ಅಲ್ಲಿ ನೋಡ್ರಿ ಸ್ಟೇಜ್. ಬೆಳಗ್ಗಿದ ಕೂಡ ಇಲ್ಲೇ ಪ್ರೇಯರಿಗೆ ನಿಂದಿರ್ತಿದ್ವಿ. ಅದು ಹಾಸ್ಟೆಲ್, ಇದು ನಮ್ಮ ಸ್ಕೂಲ್ ಇದೆ. ಅಲ್ಲೇ ಆಫೀಸ್ ಐತಿ. ಇಲ್ಲೆಲ್ಲ ಪೂರ ಕ್ಲಾಸಸ್ ಅದಾವೆ ನೋಡ್ರಿ. ನಮ್ಮ ಸ್ಕೂಲ್ ಎಷ್ಟೋ ದಿವ್ಸದ ಮೇಲೆ ನೋಡೋಕೆ ಅದೇನು ಏನೋ ಒಂಥರ ಖುಷಿ ನೋಡ್ರಿ, ಒಂಥರ ಎಮೋಷನ್. ದುಕಾನ ಬರ್ತೈತಿ, ಖುಷಿನೇ ಆಗ್ತೈತಿ. ಏನು ಮಾತಾಡ್ರಂಗಿಲ್ಲ ರೀ. ಹೇಳ್ಬೇಕಂದ್ರೆ ಸ್ಕೂಲ್ ನೋಡಿದ್ರೆ ಹಂಗೆ ನೋಡ್ಕೊಂಡು ನಿಂತು ಬಿಡೋಂಗೆ ಅನ್ಸೋದಿತ್ತು ನನಗೆ. ಹೇಳ್ಬೇಕಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೆ. 7ನೇ ತಾರೀಕು ಮಟ್ಟ ಸುಟ್ಟಿ ಐತಂತ. ಪ್ರಿನ್ಸಿಪಲ್ ಇರೋಂಗಿಲ್ಲ, ಆಫೀಸು ಎಲ್ಲ ಕ್ಲೋಸ್ ಐತಿ. ಸೊ 7ನೇ ತಾರೀಕು ಬರ್ರಿ ಅಂತಂದು ಹೇಳಿದ್ರು ಅವ್ರು ಸೆಕ್ಯೂರಿಟಿರು. ನೆಕ್ಸ್ಟ್ ಟೈಮ್ ಬಂದಾಗ ಪೂರ ನಮ್ಮ ಸ್ಕೂಲದು ತೋರ್ಸೋಕೆ ಟ್ರೈ ಮಾಡ್ತೀನಂತೆ. ಸೊ ಈಗ ಅಲ್ಲಿ ಇನ್ನೂ ಪಕ್ಷಿಗೆ ಲವ್ ಬರ್ಡ್ಸ್ ಎಷ್ಟೊಂಡ ಬರ್ಡ್ಸ್ ಇದ್ವು ಅಲ್ಲಿ ತೋರಿಸ್ಬೇಕನ್ನತ್ತಿದ್ದೆ. ಮತ್ತು ಅಲ್ಲಿ ಡಾಗ್ಸ್ ಅದಾವೆ, ಅವ್ರ ಜೊತೆ ಆಟ ಆಡೋದು, ಜೋಕಾಲಿ ಗೀಕಾಲಿ ಸಣ್ಣವರಿದ್ದಾಗ ಭಾರಿ ಮಜಾ ಮಾಡಿವ್ರು. ಹೇಳ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ತೋರಿಸ್ತೀನಿ ಅಂತ. ಥ್ಯಾಂಕ್ ಯು ಗೈಸ್.